ರಾಘವೇಂದ್ರ ಹೃದಯ, ಕಾರುಣ್ಯ ಶರಧಿ, ಜ್ಞಾನದ ಅಂಬುದಿ, ವೈರಾಗ್ಯ ವಾರಿಧಿ, ಕೃಪೆಯ ನಿಧಿ, ಈ ಎಲ್ಲ ವಿಶೇಷಣಗಳು ಕೂಡ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ಹೃದಯವನ್ನು ವರ್ಣಿಸೋದರಲ್ಲಿ ಸೋಲುತ್ತವೆ. ಅವರ ಹೃದಯ ವೈಶಾಲ್ಯವನ್ನು, ಆಳವನ್ನು, ವಿಸ್ತಾರವನ್ನು ವರ್ಣಿಸೋದಕ್ಕೆ ಸಾಧ್ಯವೇ ಇಲ್ಲ. ಏಕೆಂದರೆ ಅದರಲ್ಲಿ ಪೂರ್ಣವಾಗಿ ಆದ್ಯಂತರಹಿತನಾದ ಜ್ಞಾನಾನಂದಮಯನಾದ ಪರಮಾತ್ಮನೇ ತುಂಬಿದ್ದಾನೆ. ಆದರೂ ಸಹೃದಯಗಳು, ಸಜ್ಜನರು, ಭಕ್ತರು, ಆರ್ತರು, ವಿದ್ವಾಂಸರು ರಾಯರ ಹೃದಯವನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾನೇ ಇರ್ತಾರೆ. ರಾಯರ ಹೃದಯಕ್ಕೆ ಹತ್ತಿರವಾಗೋದಕ್ಕೆ ಪರಿಪರಿಯಾಗಿ ಪ್ರಾರ್ಥನೆ ಮತ್ತು ಸೇವೆಗಳನ್ನು ಸಲ್ಲಿಸ್ತಾನೆ ಇರ್ತಾರೆ. ರಾಯರ ಹೃದಯದಲ್ಲಿ ಬೃಹತ್ತಾಗಿ ತುಂಬಿರೋ ಭಕ್ತಿ, ಗಂಗಾ ಪ್ರವಾಹದಂತಿರುವ ಜ್ಞಾನ, ಮಹಿಮಾಪೂರ್ಣವಾದ ದಯೆ ಮತ್ತು ಅನುಕಂಪ, ಇವೆಲ್ಲವನ್ನು ನಾವೆಲ್ಲರೂ ನಮ್ಮ ನಮ್ಮ ಶಕ್ತಿ ಬುದ್ಧಿಗೆ ತಕ್ಕ ಹಾಗೆ ಅನುಭವಿಸಿರ್ತೇವೆ. ನಮ್ಮ ಗ್ರಹಿಕೆಯನ್ನು ಮೀರಿದ, ನಮ್ಮ ಯೋಚನೆಗೆ ಸಿಲುಕದ, ಆದರೆ ಭಕ್ತಿ ಮತ್ತು ಭಾವಕ್ಕೆ ಮಾತ್ರ ದೊರೆಯುವ ಒಂದು ಮಾತೃ ಹೃದಯ ಅವರಲ್ಲಿದೆ. ಅಪರಿಮಿತವಾದ ಪ್ರೀತಿ ವಾತ್ಸಲ್ಯಗಳು ಅಕ್ಷಯವಾಗಿ ನಮಗೆ ಅಲ್ಲಿ ಲಭ್ಯವಾಗುತ್ತವೆ. ಜ್ಞಾನ, ಭಕ್ತಿ, ವೈರಾಗ್ಯ, ಸಿದ್ಧಿ, ಸಾಧನೆ, ಸಂಪತ್ತು, ಕಾರ್ಯ, ಕಾರಣ, ಕಲ್ಯಾಣಗಳೆಲ್ಲ ಅವರ ಹೃದಯದಲ್ಲಿರುವ ಪ್ರೀತಿ ವಾತ್ಸಲ್ಯದ ಖನಿಗಳು. ರಾಯರ ಜೀವನ, ದರ್ಶನ, ಸಂದೇಶ, ಅವರ 48 ಗ್ರಂಥಗಳು, ಮಹಿಮಾ ಘಟನೆಗಳು, ಸ್ತೋತ್ರ, ಮಂತ್ರಗಳು, ಅವರ ಭಕ್ತರ ಚರಿತ್ರೆಗಳು, ಇವೆಲ್ಲವುಗಳ ಮೂಲಕ ರಾಯರ ಹೃದಯವನ್ನು ಅರಿಯುವ ಕಾರ್ಯಕ್ರಮ ಶ್ರೀ ರಾಘವೇಂದ್ರ ಹೃದಯ.